ಬೆಳಗ್ಗೆ ಅದು ಇನ್ನೇರ್ತದೆ ಬೆಳಗ್ಗೆ ಅನ್ನ ಸಾರು ಉಂಡು ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಹೇಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಹೇಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ. ಅಮ್ಮ ಅಲುಕೋಯ್ತು ಹಾಲು 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 ನಮ್ ಬಿದ್ದು ಸುಮ್ಮನೆ ಕುತ್ಕೊಂತಾಳೆ ಗಾಯ್ಸ್. ಮತ್ತೆ ಓಡ್ ಬಂದ್ರು. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 1:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಗೆ ಬಂದಿದ್ದೋ ಹೇಳು, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೋ ಹೇಳು. ಚಿಕ್ಕತ್ತೆ ಕೆಲ್ಸಕ್ಕೆ ಹೋಗೈತೆ. ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೋ ಪಾರ್ಲರ್ ಟ್ರೈನಿಂಗ್ ಬಂದೆ. ಹಂಗೆ ನನ್ನ ಮಗನ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೋ ಅವನಿಗೆ ಹುಷಾರಿಲ್ಲ, ಲೂಸ್ ಮೋಷನ್ನು. ಅದರಿಂದ ನಮ್ಮ ಅತ್ತೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಟಿದ್ದಾರೆ, ಕುಡಿತಾ ಇದ್ದಾನೆ. ಯಾಕೋ ನೀರು ಸೆಟ್ ಆಗಿಲ್ಲ ಅನ್ಸುತ್ತೆ, ಅಲ್ಲಿಗೂ ಸ್ವಲ್ಪ ಲೂಸ್ ಮೋಷನ್ ಆಗ್ತಾ ಇದೆ ನೆನ್ನೆಯಿಂದ. ಕಾಳುಗಳೇನು ಸಿರಪ್ ತೊಗೊಬಂದಿದ್ದೀವಿ. ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಇವಾಗ ಪಾರ್ಲರ್ಗೆ ಹೋಗ್ಬೇಕು. ಮಲಗಿಸ್ಬಿಟ್ಟೆ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಅತ್ತೆ ಕೈ ಹಿಡಿಯೋಕ್ಕಾಗಲ್ಲ. ನಾಳೆಯಿಂದ ಅಂಗನವಾಡಿಗೆ ಹೋಗ್ತೀನಿ ಅಂತ ಹೇಳು. ಮೊನ್ನೆ ಬಡಿತೀನಿ ಬಿಡಮ್ಮ, ಬಡಿತೀನಿ. ಹೊಡಿತಾರಂತಿಲ್ಲ, ಮಲ್ಕೊಂಡ್ರೆ ಆರಾಮಾಗಿ ಒಂದು 3 hours ಆರಾಮಾಗಿ ಮಲಗ್ತಾನೆ. ನಾನು ಮಲ್ಗ್ಲಲ್ಲಿ ಮಲಗಿದ್ರಷ್ಟೇ. ಆಮೇಲೆ ಏನು ಗೊತ್ತಾ, ಬೆಳಗ್ಗೆ ಟೈಮು ನಾನು ಎದ್ದು ಬಂದರೆ ನಾನು ಇನ್ನೂ ಬಾಗಿಲಿಗೆ ಬಂದಿರೋ ರೂಮ್ ಬಾಗಿಲಿಗೆ ಅಲ್ಲೇ ಎದ್ದು ಕೂತಿರ್ತಾನೆ. ಅಮ್ಮ ಎಲ್ಲೋಗ್ತಾ ಇದೆಯಾ ಅಷ್ಟು ಬೇಗ ಎಚ್ಚರ ಆಗ್ಬಿಡ್ತಾನೆ. ಫೋನ್ ಮಾಡಿಲ್ಲ. ಬೆಳಗ್ಗೆ ವಿಡಿಯೋ ಕಾಲ್ ಮಾಡಿದ್ರು. ಸಾಕಾ ಬಿಸ್ಕೆಟ್ ತಿಂತೀಯಾ? ಸಿರಪ್ ಹಾಕ್ತೀನಿ. ನಮ್ಮ ಅತ್ತೆ ಮುದ್ದೆ ತಿರುಗ್ತಾ ಇದ್ದಾರೆ. ಏನಮ್ಮ ಸಾಂಬಾರು? ಬೇಳೆ ಸಾರು. ಬೇಳೆ ಸಾರಂತೆ. ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ನೀನು ಕುಡ್ದಾ? ಕುಡಿದೆ. ನಮ್ಮ ಬಿಂದು ಬಂದು ಕುಡಿದಾಳೆ. ಮಾತ್ರ ಇತ್ತು ಚಿಲ್ಲುಗುಲಿ ಆಟ ಆಡು, ಈಜ್ಕೊಳ್ಳಿಕ್ಕೂ ನೋಡಿ. ಎಲ್ಲ ಮಾಡಗಂಟ ಇಷ್ಟೊತ್ತಾಯ್ತು. ನಮ್ಮ ಅಕ್ಕ ಫೋನ್ ಮಾಡಿದ್ದಾರೆ, ನಮ್ಮ ಅತ್ತೆ ಮಾತಾಡ್ತಾ ಇದ್ದಾರೆ. ಏನಂದ್ರೆ ಸಿರಪ್ ಕುಡಿ ಅಂದ್ರೆ ಕಳ್ಳ ಮಲಗಿದ್ದಾನೆ. ಬಪ್ಪ ಸಿರಪ್ ಕುಡಿ, ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಬಾ ಮಗನೆ, ಮಾಷ ಹಾಕು. ಅವ್ನ ಫೇವ್ರೆಟ್ ಮಾಷ ಆಗ್ತಾಳೆ. ಬಾ ಬಿಸಿ ಮಾಡಿ ಮೊಸರನ್ನ ತಿನ್ಸ್ಕೊಡ್ತೀನಿ. ನೀರು ಕಲಸಿ ಮೊಸರನ್ನ ತಿನ್ನು, ಹೊಟ್ಟೆ ಹಿಡಿತದೆ. ಏನೇನು ತಿಂತೀಯ? ನಮ್ಮ ಅತ್ತೆ ಊಟ ಕೊಟ್ಟಿದ್ದಾರೆ, ಮುದ್ದೆ ಮಾಡಿ. ಚೆನ್ನಾಗಿದೆ ಮುದ್ದೆ, ತೆಳ್ಳು ಚೆನ್ನಾಗಿ ಮಾಡಿದ್ದೀರಾ ಕಣಮ್ಮ ಮುದ್ದೆ. ಹ್ಞೂ ಬೇಡಾದ್ರೂ ಕೇಳಲ್ಲ. ಮಗ ಹೇಳ್ತಾ ಇದ್ದಾನೆ, ನಾನು ಪಾರ್ಲರ್ ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಟೈಮ್ ಆಗೋಗಿದೆ, ಇನ್ನೊಂದು 2 hours ನಾನು ವಾಪಸ್ ಬರಬೇಕು ನನ್ನ ಮಗಳು ಕರ್ಕೊಬರೋಕ್ಕೆ. ಇವಾಗ ಪಾರ್ಲರ್ ಮುಗಿಸ್ಕೊಂಬಂದೆ. ನನ್ನ ಹಸ್ಬೆಂಡು ಬಂದಿದ್ದಾರೆ ನಮ್ಮ ಅತ್ತೆ ಮನೆ ಹತ್ರನೇ. ಮಲಗ್ಬಿಟ್ಟೈತೆ. ಇನ್ನೂ ಬಂದಿಲ್ಲ ಇರೋ ಅಕ್ಕ. ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಬಂದು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು, ಟೈಮ್ ಬಂದು 4 o'clock ಆಗಿದೆ. ಅಪ್ಪಾಜಿ ಸೈಡ್ ಹೋಗು, ಹಾಲು ಕಾಯಿಸ್ಕೊಡ್ತೀನಿ ನಡೀರಿ. ಸ್ಕೂಲಿಂದ ಬಂದು ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಹೋಗಿ ಒಂದು 2 hours ಆಯ್ತೇನೋ.
4:30ಗೆ ನಾನು ರೂಮ್ಗೆ ಹೋಗಿದ್ದು. ನಿಧಾನಕ್ಕೆ ಎಡಿಟಿಂಗ್ ಮಾಡಿಕೊಂಡು ಇವಾಗ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮುಗೀತು. ಮಕ್ಳದ್ದು ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಬಂದೆ. ಈಗ ಟೈಮ್ ಬಂದು ಕರೆಕ್ಟಾಗಿ 6:30 ಆಗಿದೆ. ಏನೋ ಸೌಂಡ್ ಹೊರ್ಗಡೆ. ಅಮ್ಮ 1/4 ಲೀಟ್ರ್ ಹಾಲು ತಗೋಬೋಗು. ಅರ್ಧ ಲೀಟ್ರ್ ಹಾಲು ಮುಂಚೆ ಸಾಲ್ತಾ ಇತ್ತು. ನನ್ನ ಮಗ 2 ಟೈಮ್ ಹಾಲು ಕುಡಿತಾನಲ್ಲ, ಅದರಿಂದ ಒಂದು 3/4 ಲೀಟ್ರ್ ಬೇಕಾಗುತ್ತೆ ಹಾಲು ಮನೆಗೆ. ಅವ್ನಿಗೆ ಬೆಳಗ್ಗೆ ಟೈಮ್ ಕೊಡಲ್ಲ, ಯಾಕಂದರೆ ನಾನು ನನ್ನ ಮಗಳಿಗೆ ಟಿಫನ್ ಮಾಡೋದು ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಅವನು ಸ್ವಲ್ಪ ಲೇಟಾಗೇ ಎದ್ದೇಳ್ತಾನೆ. ಅದರಿಂದ ಅವ್ನು ಟಿಫನ್ ಮಾಡಾದ್ಮೇಲೆ ನಾನು 1 ಗ್ಲಾಸ್ ಹಾಲು ಕುಡಿಸ್ತಾ ಇದ್ದೀನಿ. ಏನಪ್ಪ ಅಲ್ಲ ಅಮೌಂಟ್ ಅರ್ಧೇ ಹಾಕಿದೆಯಲ್ಲ ಅದು. ಇವಾಗ ಕಾಫಿ ಕುಡಿದು ಅಡುಗೆಗೆ ಏನಾದರೂ ಮಾಡಬೇಕು. ಅಡುಗೆ ಏನು ಮಾಡಿಲ್ಲ. ನೋಡೋಣ ಇವಾಗ ಏನಾದರೂ ಅಡುಗೆಗೆ ಮಾಡಬೇಕು. ಇನ್ನೂ ಯೋಚನೆ ಕೂಡ ಮಾಡಿಲ್ಲ. ಹೇಳ್ತಾ ಇದ್ದೀನಲ್ಲ, ನಿಜವಾಗ್ಲೂ ತುಂಬ ನನಗೇನೆ ಬೇಜಾರು ಅನ್ಸ್ಬಿಡುತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಸುಮ್ಮನೆ ನಾನೇ ಹೇಳಿದ್ದು. ಅಮ್ಮ ಇರಮ್ಮ 1 ನಿಮಿಷ. ಕೆಲ್ಸಕ್ಕೆ ಹೋಗ್ಬೇಕಾದ್ರೇ ನನ್ನ ಮಗ ಹಿಂಗೆ ಚಾಡಿ ಹೇಳ್ತಲೇ ಇರ್ತಾನೆ ಅವಳ ಬಗ್ಗೆ. ಅವ್ನು ಮಾಡಿದ ತಪ್ಪನು ಅಷ್ಟೇ. ಇದು ಹೇಳಿದ್ಲು, ಇದು ಮಾಡೋಕ್ಕೆ ಹೇಳಿದ್ಲು, ಅದಕ್ಕೆ ನಾನು ಮಾಡಿಬಿಟ್ಟೆ ಅಂತ ಆ ಥರ ಹೇಳ್ತಾನೆ. ಸಿಕ್ಕೋಪಟ್ಟೆ ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದಾನೆ ಅವನಂತೂ. ನಂಗೆ ನಿಜವಾಗ್ಲೂ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಲೈಫ್ ಚೆನ್ನಾಗಿತ್ತು ಅನ್ನಿಸ್ತೈತೆ. ಕರೆಕ್ಟ್ ಟೈಮಿಗೆ ಅಡುಗೆ, ಕರೆಕ್ಟ್ ಟೈಮಿಗೆ ತಿಂಡಿ, ಕರೆಕ್ಟ್ ಟೈಮಿಗೆ ಕೆಲಸ ಎಲ್ಲ ಆಗಿರೋದು. ಸೌಂಡ್ ಮಾಡಬಾರ್ದು ಮಕ್ಕಳ. ಇವಾಗಂತೂ ಅಡುಗೆ ಮಾಡೋಕ್ಕೆ ಟೈಮ್ ಸಾಲ್ತಾಯಿಲ್ಲ ನನಗಂತೂ. ಆ ಥರ ಆಗ್ಬಿಟ್ಟಿದೆ. ನೋಡೋಣ ಇವಾಗ ಏನಾದರೂ ಫಸ್ಟ್ ಕಾಫಿ ಕುಡಿತೀನಿ, ಅದಾದಮೇಲೆ ಅಡುಗೆ ಬಗ್ಗೆ ಯೋಚನೆ ಮಾಡ್ತೀನಿ. ಎತ್ಕೊಂಡ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ, ನನ್ನ ಮಗಳು ಓದ್ಕೊತಾ ಇದ್ದಾಳೆ. ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹಾಗೆ ಚಿಪ್ಸ್ ಕೇಳ್ದೆ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಅದು ಓಪನ್ ಮಾಡೋ ಗಂಟೆ ಬಿಡ್ತಾಯಿಲ್ಲ. ಅಮ್ಮ ಚಿಪ್ಸು ಅಲ್ಲ ಮಗನೇ, ಕೊಡ್ತೀನಿ ಇರಪ್ಪ. ಎಲ್ಲ ಸೊಪ್ಪೆಲ್ಲ ಹಾಳು ಮಾಡ್ತೀರಾ, ಇರಿ ಕೊಡ್ತೀನಿ. ಹಾಂ ಬಿದ್ದ ನೋಡಿ. ಏನು ಅಪ್ಪ ಎಷ್ಟು ಡವ್ ಮಾಡ್ತಾನೆ ಡೌರಾಜ ಇವನು. ಡೌರಾಜ. ಸ್ವಲ್ಪ ಜೆಪ್ಟೋದಲ್ಲಿ ಐಟಮ್ಸ್ ಬೇಕಿತ್ತು. ಮನೇಲಿ ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು. ಇವಾಗ ಹೋಗಿ ನನ್ನ ಮಗನ ಇಟ್ಕೊಂಡು ತರೋದು ಸ್ವಲ್ಪ ಕಷ್ಟನೇ. ಅದರಿಂದ ಅತ್ತಾಗಿ ಎಲ್ಲ ಬುಕ್ ಮಾಡಿಕೊಂಡೆ. ನನ್ನ ಮಗಳು ಪಲಾವ್ ಕೇಳಿದ್ಲು, ಪಲಾವ್ ಬೇಕಂತೆ ನಾಳೆ. ಅದರಿಂದ ಕೊತ್ತಂಬರಿ ಪುದೀನ ಬುಕ್ ಮಾಡಿದ್ದೀನಿ. ತುಂಬ ಫ್ರೆಶ್ ಆಗಿದೆ ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ. ಕೊಡ್ತೀನಿ ಇರಕ್ಕಂದ. ಏನೇನು ಬುಕ್ ಮಾಡಿದ್ದೀನಿ ಅಂತ ಗಾಡಿ ತೋರ್ಸೋಣ ಇರು. ಸೈಡ್ ಬಾ. ಈರುಳ್ಳಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಈರುಳ್ಳಿ ಬುಕ್ ಮಾಡಿದೆ. ಇವಾಗ ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ, ಮೊಸರನ್ನ ಮಾಡ್ಕೊಳ್ಳೋಣ ಡಿನ್ನರ್ಗೆ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನಮ್ಮ ಹೋಗೋ ಕಡೆ ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ನೀಟಾಗಿ ಹೋಗಿ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಕೊಡ್ತೀವಿ. ಸೌತೆಕಾಯಿ ಬೇಕಿತ್ತು. ಸ್ವಲ್ಪ ನನ್ನ ಮಗಂಗೂ ಈಟಾಗಿತ್ತು, ನನಗೂ ಸ್ವಲ್ಪ ಈಟ್ ಬಾಡಿ ಆಗಿರೋದ್ರಿಂದ ಸೌತೆಕಾಯಿ ಬೇಕೇ ಬೇಕು. ಅದರಿಂದ ಸೌತೆಕಾಯಿ ಬುಕ್ ಮಾಡ್ಕೊಂಡಿದ್ದೆ. ಮಾಮೂಲಿ ಕರ್ಬೇವಿನ ಸೊಪ್ಪು, ಮೊಸರು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಬೇಕೇ ಬೇಕು. ಅದರಿಂದ ಅದು ಫ್ರೆಶ್ ಆಗಿದೆ ನೋಡಿ, ಚೆನ್ನಾಗಿದೆ. ನೋಡ್ತಲೇ ಇದ್ದಾನೆ ಯಾವಾಗ ತೆಗಿತೀನಿ ಚಿಪ್ಸ್ ಹೊರಗಡೆ ಅಂದ್ಬಿಟ್ಟು. ಪಲಾವ್ಗೆ ಕ್ಯಾರೆಟ್ ಬೇಕು ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ನನ್ನ ಮಗಳು ಪಲಾವ್ ಕೇಳೋದೇ ಅಪರೂಪ, ಕೇಳೋಳೆಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟು ಪಲಾವ್ ಐಟಮ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ. ಒಂದು ಅರ್ಧ kg ಟೊಮೊಟೊ ಬುಕ್ ಮಾಡಿದ್ದೆ. ಬೀನ್ಸು ತುಂಬ ಚೆನ್ನಾಗಿದೆ. ಬೀನ್ಸು 22ನೋ 25 ಬಿತ್ತು. ಅಂಗಡಿಲೆಲ್ಲ ಎಷ್ಟು ರೈಟ್ ಹೇಳ್ತಾರೆ ಗೊತ್ತಾ ಬೀನ್ಸ್ ಅಂತೂ. ಕ್ಯಾರೆಟ್ಗಿಂತ ಅಲ್ಲಿಟ್ಟು ಫಸ್ಟ್ ಇಟ್ಬಿಡು ಅಲ್ಲಿ ಅಂತ ಇದ್ದಾನೆ. ಮಾತಾಡೋಕ್ಕೆ ಬಿಡ್ತಲ್ಲ. ತಿನ್ಬೇಕಾ ನೀನು ಚಿಪ್ಸ್? ನಾನು ಕೊಡಲ್ಲ. ಹಿಟ್ಟಲ್ಲಿ ಫಸ್ಟ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಕೊಟ್ಬಿಟ್ಟು ಮಾತಾಡು ಅಂತ. ಬೀನ್ಸ್ ಬುಕ್ ಮಾಡಿದೆ, ಚೆನ್ನಾಗಿದೆ ಅದನ್ನು. ಓಕೆನಾ? ಇಟ್ಬಿಟ್ಟೆ. ಸ್ವಲ್ಪ ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಅದರಿಂದ ಗೋಧಿ ಹಿಟ್ಟು ಬುಕ್ ಮಾಡ್ಕೊಂಡಿದ್ದೀನಿ 1 kg ಅಷ್ಟು. ನನ್ನ ಮಗ ಚಪಾತಿ ಕೇಳ್ತಾ ಇದ್ದ, ಅದರಿಂದ ಬುಕ್ ಮಾಡಿದ್ದೆ. ಲಾಸ್ಟಲ್ಲಿ ಇಷ್ಟೇ ಖಾಲಿಯಾಗಿದ್ದೆ, ಇಷ್ಟೇ ಐಟಮ್ಸ್ ತರಿಸಿದ್ದು ನಾನು. ಇಷ್ಟೇ ಐಟಮ್ ತರಿಸಿದ್ದು. ಅಪ್ಪಾಜಿ ಇಷ್ಟೇ ಅಮ್ಮ, ಕೊಟ್ಟೇ ಇಲ್ಲ ನೋಡೋರು ಚಿಪ್ಸು ನಮಗೆ. ಅವ್ನು ಕಿಲಾಡಿ, ಅವ್ನು ಕಿಲಾಡಿ. ಇದು ನನ್ನ ಮಗಳಿಗೆ, ನನ್ನ ಮಗಳಿಗೆ ಬುಕ್ ಮಾಡಿದ್ದೆ. ಇದು ನನ್ನ ಮಗಳಿಗೆ ಲೇಸ್ ತುಂಬ ಇಷ್ಟ ಅವಳಿಗೆ. ಸರಿ ಕೊಡು, ಇಬ್ಬರಿಗೆ ಡಿವೈಡ್ ಮಾಡ್ಕೊಡ್ತೀನಿ. 1
ಮೊದ್ಲಾಗೆ ಕವರ್ ಬೇಕು ಅಂತಾನೆ ಗೈಸ್. ಚಿನ್ನಮ್ಮ ತುಂಬ ಕ್ಯಾಮ್ರಾ ಅಲ್ಲಾಡ್ಸ್ತಾ ಇದೆಯಾ ನೀನು? ಮೊದ್ಲಾಗೆ ಕವರ್ ಬೇಕು ಅಂತ ಹೇಳ್ತಾನೆ ನೋಡಿ. ಕವರ್ ಎಲ್ಲ ಕೊಡಲ್ಲ, ಪ್ಲೇಟ್ ತಗೋಬ. ನಿಮ್ಮ ಪ್ಲೇಟ್ಗೆ ಕೊಡೋದು ನಾನು. ಅಮ್ಮ ಹೆಂಗತ್ತಾ ಕವರಲ್ಲಿ ಜಾಸ್ತಿ ಇರುತ್ತೆ, ಪ್ಲೇಟಲ್ಲಿ ಕಡಿಮೆ ಆಗ್ತಾರೆ. ಕವರಲ್ಲಿ ಸ್ವಲ್ಪ ಕೊಟ್ರು ಪರವಾಗಿಲ್ಲ, ಆದ್ರೆ ಕವರ್ ಬೇಕು ಅವನಿಗೆ. ಇವಾಗ ಸಿಂಪಲ್ ಆಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸೈಡ್ ರೈಸ್ ಇಟ್ಬಿಟ್ಟು ಒಂದು ಸೈಡ್ ಒಗ್ಗರಣೆ ಮಾಡ್ಕೊತೀನಿ. ನನಗೆ ಮೊಸರು ಒಗ್ಗರಣೆ ಸ್ವಲ್ಪ ಬಿಸಿ ಇದ್ರೆ ಇಷ್ಟ ಆಗಲ್ಲ, ಫುಲ್ಲು ತಣ್ಣಗಿದ್ರೆ ತುಂಬ ಇಷ್ಟಪಟ್ಟು ತಿನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ಅನ್ನಕ್ಕಿಟ್ಟು ಒಂದು ಸೈಡು ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು. ಸಿಂಪಲಾಗಿ ಮಾಡ್ಕೊತೀನಿ. ಸ್ವಲ್ಪ ದಾಳಿಂಬೆ ಇಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ದಪ್ಪ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ. ಫಸ್ಟು ರೈಸ್ಗೆ ಇಟ್ಬಿಡ್ತೀನಿ. ನಾನು ಹಸಿರುಮೆಣ್ಸಿಕಾಯಿ ಯೂಸ್ ಮಾಡಲ್ಲ, ಒಣಮೆಣ್ಸಿಕಾಯಿನೇ ಹಾಕೊತೀನಿ. ಹಸಿರುಮೆಣ್ಸಿಕಾಯಿ ಅಷ್ಟೇ ನನಗೆ ಇಷ್ಟ ಆಗಲ್ಲ, ಅದರಿಂದ ಒಂದು 3 ಒಣಮೆಣ್ಸಿಕಾಯಿ ಹಾಕೋತೀನಿ. ನನ್ನ ಮಕ್ಕಳು ಖಾರ ತಿನ್ನಲ್ಲ, ಇಬ್ಬರು ಅಂತವ್ರೆ, ಅದರಿಂದ ಸ್ವಲ್ಪನೇ ಹಾಕೋತೀನಿ. ನನ್ನ ಹಸ್ಬೆಂಡ್ ಕೇಳಿಲ್ಲ, ಪ್ರತಿ ಸಲ ಏನಾದರೂ ಅನ್ನ ಸಾಂಬಾರು ಬಿಟ್ಟು ಬೇರೆ ಏನಾದ್ರೂ ಅಡುಗೆ ಮಾಡ್ತಾಯಿದ್ರೆ ನೈಟ್ ಟೈಮು ಕೇಳ್ತಾ ಇದ್ದೆ, ಇದು ಮಾಡ್ಲಾ ತಿಂತೀರಾ ಅಂತ. ಇವತ್ತು ಕೇಳಿಲ್ಲ, ಯಾಕಂದರೆ ಅವ್ರಿಗೆ ಮೊಸರು ಒಗ್ಗರಣೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ತಿಂತಾರೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪು, ದಾಳಂಬಿ ಕಾಳು ತೊಳ್ಕೊಬೇಕು. ನನ್ನ ಹಸ್ಬೆಂಡ್ಗೆ ತರಕ್ಕೆ ಬರಲ್ಲ, ಮಗ ಕೇಳ್ದ ಅಂದ್ಬಿಟ್ಟು ಹಣ್ಣುಗಳೆಲ್ಲ ತರ್ತಾರೆ, ಆದರೆ ಸ್ವಲ್ಪ ಹೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ ಇರಲ್ಲ. ಅಂದರೆ ಅವ್ರಿಗೆ ಆರಿಸ್ಕೊಳಕ್ಕೆ ಬರಲ್ಲ, ಆರಿಸ್ಬಿಟ್ಟು ತರಕ್ಕೆ ಬರಲ್ಲ. ಯಾವ್ದು ಕೈಗೆ ಸಿಗುತ್ತೋ ಅದು ಎತ್ತಾಕೊಂಡು ತೊಗೊಂಬಂದ್ಬಿಡ್ತಾರೆ. ಸ್ವಲ್ಪ ಕೊತ್ತಂಬರಿ ಕೊಡಮ್ಮ. ನನ್ನ ಮಗಳಿಗೆ ಓದ್ಕೊಂಡೆಲ್ಲ ಆಯಿತು, ಅದರಿಂದ ಕೊತ್ತಂಬರಿ ಸೋಸಕ್ಕೆ ಬಿಟ್ಟಿದ್ದೀನಿ. ಅವಳಿಗೆ ಬರಲ್ಲ ಹೇಳ್ಬೇಕು ಅಂದರೆ, ಎಲ್ಲ ಕಲಿಬೇಕು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಮಾಡ್ತಾ ಇದ್ದಾಳೆ. ಸ್ಟಾರ್ಟ್ ಆಯಿತು. ಏನು ಕಿತ್ತಾಡ್ತಾ ಬಂದೆ ಮಾಮೂಲಿ ಸಿಂಪಲ್ ಒಗ್ಗರಣೆ. ಸುಮ್ಮನೆ ರಮು ಕಿರ್ಚ್ಬೇಡಿ, ಸಿಂಪಲ್ ಒಗ್ಗರಣೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣ್ಸಿಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟ ಹಾಕೊತೀನಿ. ತುಂಬ ಸೌಂಡ್ ಮಾಡ್ತಾರೆ ಗೈಸ್ ನನ್ನ ಮಕ್ಕಳು. ಇಷ್ಟನ್ನ ಹಾಕೋತೀನಿ. ಬೇಕು ಅಂದರೆ ನೀವು ಬೆಳ್ಳುಳ್ಳಿನೂ ಜಜ್ಜಿ ಹಾಕೋಬೋದು. ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳ್ಳುಳ್ಳಿ ಇದ್ದರೆ, ನನಗೆ ಇಷ್ಟ ಆಗಲ್ಲ, ಅದರಿಂದ ನಾನು ಬೆಳ್ಳುಳ್ಳಿ ಹಾಕೊಡಲ್ಲ. ಸೂಪರಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಮೊಸರು ಒಗ್ಗರಣೆ ರೆಡಿ. ನನ್ನ ಮಗ ಇರೋದಕ್ಕೆ ತುಂಬ ಡಿಸ್ಟರ್ಬೆನ್ಸು, ನೀಟಾಗಿ ಎಲ್ಲ ರೆಸಿಪಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಬಾಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಂದೆ ಇರಮ್ಮ, ಅವನಿಗೆ ಬಂದೇ ಇರು. ನೀನೇನು ಮಾತಾಡಬೇಡ. ಏನು ಮಾಡ್ದ? ನಂಗೆ ಸಾಕಾಗ್ಬಿಟ್ಟೈತೆ ಗಾಯ್ಸ್ ಇವರಿಬ್ರ ಜೊತೆ ಆಡಿ ಆಡಿ ಆಡಿ. ನಿಂದೆ ತಪ್ಪು, ನಗಾಡ್ಬೇಕು, ಚೆನ್ನಾಗಿ ನಗಾಡ್ಬೇಕು. ನಿಂದೆ ತಪ್ಪು. ಹೋಗಿಕ್ಕೆ ಜೀರಿಗೆ ಸೂಪರ್ ಆಗಿರುತ್ತೆ ಮೊಸರನ್ನ ಜೊತೆಗೆ. ಬ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ, ಹಂಗೆ ಆಗ್ಬಿಟ್ಟೈತೆ. ಅಷ್ಟು ಹಿಂಸೆ ಕೊಡ್ತಾರೆ ಇವಾಗ. ಇಷ್ಟೇ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಈರುಳ್ಳಿ. ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ. ಇವಾಗ ಮೊಸರನ್ನ ರೆಡಿ ಆಯಿತು ನೋಡ್ಬೋದು. ಇವಾಗ ನನ್ನ ಮಗಂಗೆ ತಿನ್ನಿಸ್ಬಿಡ್ತೀನಿ ಫಸ್ಟು. ಅವ್ನು ಮಲಗ್ಬಿಡ್ತಾನೆ ಇನ್ನೇನು, ಆಮೇಲೆ ನನ್ನ ಮಗಳಿಗೆ ತಿನ್ನಿಸ್ತೀನಿ. ಫಸ್ಟು ನನ್ನ ಮಗನ ತಿನ್ನಿಸಿದ್ರೆ ಸಮಾಧಾನ. ಯಾಕಂದರೆ ಅವ್ನು ತುಂಬ ಆಟ ಮಾಡ್ತಾನೆ, ನಿದ್ದೆ ಬಂದುಬಿಟ್ರೆ. ನೋಡ್ಬೋದು ತುಂಬ ಚೆನ್ನಾಗಿ ಆಗಿದೆ ಮೊಸರನ್ನ. ದಾಳಿಂಬೆ ಕಾಳು ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನನ್ನ ಹತ್ರ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ.
ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟಿಫನ್ಗೆ ಪಲಾವ್ ಮಾಡ್ತಾ ಇದ್ದೆ. ನನ್ನ ಮಗಳು ಇಬ್ಬರು ಎದ್ಬಿಟ್ಟಿದ್ದಾರೆ. ಟೈಮ್ ಬಂದು 7:30 ಆಗಿದೆ. ನಾನು ಎದ್ದಿದ್ದೆ 7 o'clock. ಅಮ್ಮ ಫೋನ್ ಮಾಡಿದ್ರು, ಮಾತಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನನ್ನ ಮಗಳು ಮನೆ ಬಿಡೋದು 9 o'clockಗೆ. ಅದರಿಂದ ಅಷ್ಟೊತ್ತಿಗೆ ಇವಾಗ ಟಿಫನ್ಗೆ ರೆಡಿ ಮಾಡಿಕೊಂಡ್ರೆ ಕರೆಕ್ಟ್ ಟೈಮ್ಗಳು ಹೋಗೋ ಟೈಮಿಗೆ ಟಿಫನ್ ರೆಡಿ ಆಗುತ್ತೆ. ನನ್ನ ಮಗ ಮಾತಾಡ್ತಾ ಇದ್ದಾನೆ ನಮ್ಮ ಅಕ್ಕನ ಮಕ್ಕಳ ಜೊತೆ. ನಮ್ಮ ಅಕ್ಕನ ಮಕ್ಳಂತ ಮಾತಾಡ್ತಾ ಇದ್ದಾನೆ. ಅದ್ರ ಸೌಂಡು ನೋಡಿ, ಕಿರ್ಚೋದು ನೋಡಿ, ಅದು ತುಂಟದು. ಅಪ್ಪಾಜಿ ಕಿರ್ಚಬಾರ್ದು ಮಗನೆ. ಯಾಕೆ ಮಗನೆ ಕಿರ್ಚೋದು ನೀನು? ಅವನು ನಮ್ಮ ಅಮ್ಮಂತ ಮಲ್ಕೊಂಡು ನಮ್ಮ ಅಕ್ಕನ ಮಗ ಇದು ನಮ್ಮವ್ವ ನೀನು ಬರಬೇಡ ಅಂತ ಇರೋದಕ್ಕೆ ಕೋಪದಲ್ಲಿ ಕಿರ್ಚ್ತಾ ಇದ್ದಾನೆ. ಅದು ನಮ್ಮವ್ವ ಅಂತ. ನನ್ನ ಹಸ್ಬೆಂಡ್ಗೆ ಹಾರ್ಲಿಕ್ಸ್ ಕೊಡಬೇಕು, ನನ್ನ ಮಗನಿಗೆ ಬೂಸ್ಟ್ ಕೊಡಬೇಕು. ನನ್ನ ಮಗಳು ಯಾಕೋ ಇವತ್ತು ಕಾಫಿ ಕೊಡಮ್ಮ ತಲೆನೋವು ಅಂತ ಇದ್ದಾಳೆ. ಒಬ್ಬೊಬ್ಬರಿಗೆ ಒಂದೊಂದು ಕೊಡಬೇಕು. ಇದರಲ್ಲೇ ಟೈಮ್ ಆಗೋಗುತ್ತೆ. ಅಲ್ಲ 8 o'clock ಆಗಿದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿ ಕುಕ್ಕರ್ ಕೂಗಿಸ್ಕೊಳ್ಳೋದಷ್ಟೇ. ನೋಡಲ್ಲ, ಇಬ್ರಿಗೂ ಸರಿಯಾಗಿ ಕೊಡ್ತೀನಿ ಇವಾಗ ಕಜಾಯನ. ನೋಡಮ್ಮ ನೋಡೋದೇನು ಇಲ್ಲ, ಬರೀ ಬೀಳುತ್ತದೆ. ನನಗೆ ನನ್ನ ಮಗಳ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಆಗುತ್ತೆ ಇಲ್ಲ ಗೈಸ್. ಇವರಿಬ್ಬರು ನಾನು ಮೇಂಟೈನ್ ಮಾಡೋಕ್ಕೆ ಇಷ್ಟು ನನ್ನ ಮಗಳು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡೋದ್ರು ನನ್ನ ಮಗ ಇದ್ದಾನಲ್ಲ ತುಂಬ. ಹಾಂ, ನೀನು ಯಾಕೆ ಅವಳು ಸವಸಕ್ಕೆ ಹೋಗ್ತೀಯಾ? ನೀನು ಯಾಕೆ ಅವಳನ್ನ ಟಚ್ ಮಾಡ್ತೀಯಾ? ಅವಳೇ ಹೊಡೆದ್ರೆ ಹೊಡೆಯೋ ನಾವು. ಶಿಶ್ವರಕ್ಕೆ ಹೋಗ್ಬೇಕು. ಕರೆಕ್ಟಾಗಿ ಕುತ್ಕೋ. ಶಿಶ್ವರಕ್ಕೆ ಹೋಗ್ಬೇಕು. ಟೈಮ್ ಆಯಿತು, ನಡಿ ಹೋಗೋಣ. ಹಾಂ, ಹೋಗಲ್ವಂತೆ ಅವನು. ಶಿಶ್ವರಕ್ಕೆ ಕಳ್ಸೋಣ ಅಂತ ಇವತ್ತಿಂದ ಕೇಳ್ಕೊಂಬಂದಿದ್ದೀನಿ. ನಿನ್ನೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ತಲೆ ಎತ್ತು ಮಗನೆ, ತಲೆ ಎತ್ತಪ್ಪ. ಕಿತ್ಕೋತೀನಿ ಇವಾಗ ಶೆಲ್ಲು. ರಿಮೋಟ್ ಶೆಲ್ಲೆಲ್ಲ ಯಾಕೆ ಬಿಚ್ಚೋದು ನೋಡಿ. ರಿಮೋಟ್ ಶೆಲ್ಲೆಲ್ಲ ಬಿಚ್ಕೊಂಡು ಆಟ ಆಡೋದು. ಇಲ್ಲಿ ಚಿನ್ನಮ್ಮ ಇಲ್ಲೋಡು, ನನ್ನ ನೋಡು. ನಾಚಿಕೆ ಅವನಿಗೆ ಕ್ಯಾಮ್ರಾ ಮುಂದೆ. ಹಂಗೆ ಅತಿಯಾಗೆಲ್ಲ ಆಡೋದು ನಾನು ನಿನ್ನ ಇಷ್ಟಪಡಲ್ಲ. ಹೋಗು, ನಾನು ನಿನ್ನ ಪ್ರೀತಿ ಮಾಡಲ್ಲ. ಹಾಂ, ಇವಾಗ ಶಿಶ್ವರಕ್ಕೆ ಯಾಕೆ ಹೋಗಲ್ಲ ಹೇಳು? ಕರೆಕ್ಟಾಗಿ ಮಾತಾಡೋ. ಎಂತಕ್ಕೆ ಹೋಗಲ್ಲ? ಹಾಂ, ಸುಮ್ಮನೆ ಹೋಗಲ್ವಾ? ಹೊಡಿತೀನಿ ಹೋಗಿಲ್ಲ ಅಂದರೆ. ಸರಿ, ಇತ್ತೋಕ ಎಲ್ಲೋದ್ಲು? ಕೂಲ್ಗೆ ಹೋದ್ಲಾ? ಅವಳು ಕೂಲ್ಗೆ ಹೋದ್ರೆ ನೀನು ಶಿಶ್ವರಕ್ಕೆ ಹೋಗ್ಬೇಕು ತಾನೆ. ಕೊಡಿಲಿ. ಅವಳು ಕೂಲ್ಗೆ ಹೋದ್ಲು, ನೀನು ಶಿಶ್ವರಕ್ಕೆ ಹೋಗು. ರಿಮೋಟ್ ಶೆಲ್ಲೆಲ್ಲ ಹಾಳು ಮಾಡ್ತಾನೆ. ರಿಮೋಟೆಲ್ಲ ಹಾಳು ಮಾಡುತ್ತೆ ಇದು. ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ರೆಡಿ ಮಾಡಿ. ಸ್ವಲ್ಪ ಕೆಲಸ ಇದೆ, ಮಾಮೂಲಿ ಸಿಂಪಲ್ ಮನೆ ಕೆಲಸ ಇದೆ. ಅಂದರೆ ಮನೆ ಕ್ಲೀನಿಂಗ್, ಒಂಚೂರು ಎಲ್ಲ ಅಂಡೋಗಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಇವನ್ನ ಶಿಶ್ವರಕ್ಕೆ ರೆಡಿ ಮಾಡಿ ಶಿಶ್ವರಕ್ಕೆ ಬಿಟ್ಟು ನಾನು ಎಲ್ಗೋಗ್ತೀನಿ ನಾನು ಪಾರ್ಲರ್ ಟ್ರೈನಿಂಗ್ ಹೋಗುತ್ತೆ ಅಮ್ಮ. ಹೇಳು, ಟ್ರೈನಿಂಗ್ ಹೋಗುತ್ತೆ ಅಮ್ಮ. ನೀನು ಎಲ್ಗೋಗ್ತೀಯಾ? ನಾನು ಪಾರ್ಲರ್ಗೆ ಹೋಗ್ತೀನಿ. ಕರೆಕ್ಟಾಗಿ ಹೇಳಿ, ಎಲ್ಗೋಗ್ತೀಯಾ? ನಾನು ನಿನ್ನ ಮಾತಾಡ್ಸಲ್ಲ. ಹೇಳಿ. ಅವ್ನು ಶಿಶ್ವರಕ್ಕೆ ಹೋಗ್ತಾನೆ, ನಾನು ಪಾರ್ಲರ್ಗೆ ಹೋಗ್ತೀನಿ. ಅಲ್ಲಪ್ಪ, ನಾನು ಅತ್ತೆ ಮನೆಗೆ ಬಿಟ್ಟೋಗಮ್ಮ. ಅತ್ತೆ ಮನೆಗೆ. ನೆನ್ನೆ ಇಲ್ಲ ಅತ್ತೆ ಮನೆ ಬೇಡ ಪಾರ್ಲರ್ಗೆ ಬರ್ತೀನಿ ಅಂತಿದ್ದ. ಇವತ್ತು ಶಿಶ್ವರಕ್ಕೆ ಕಳಿಸ್ತೀನಿ ಅಂದ್ಬಿಟ್ಟು ಪಾರ್ಲರ್ ಅತ್ತೆ ಮನೆಗೆ ಬಿಟ್ಟೋಗಮ್ಮ ಅಂತಾನೆ. ಹೊಡಿತೀನಿ. ಪೀಶ್ ಬಿಂದು ಮನೆ ತೇರ್ತಾಳೆ ಇವತ್ತು. ಬೇಡ, ಇವತ್ತು ಶಿಶ್ವರಕ್ಕೆ ಹೋಗು. ಶಿಶ್ವರಕ್ಕೆ ಹೋಗು ಕಂದ, ಊಟ ಮಾಡಬಾರ್ದು. ಇವಾಗ ಇವನ್ಗೂ ಟಿಫನ್ ತಿನ್ನಿಸಿ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹೊರಡಬೇಕು. ಫಸ್ಟೇ ನನ್ನ ಮಗಂದು ಫಸ್ಟೇ ಶಿಶ್ವರ ಬೆಂಗಳೂರಲ್ಲಿ. ನೀನು ಬ್ಯಾಡ್ ಬಾಯ್. ನನ್ನ ಮಗ ಬಂದಮೇಲೆ ಅಂತೂ ನಮ್ಮ ಮನೇಲಿ ತುಂಬ ಖುಷಿ ಇದೆ. ತುಂಬ ಖುಷಿಯಾಗಿದ್ದೀವಿ ಗಂಡ ಹೆಂಡ್ತಿ. ಏನೋ ಒಂಥರ ಖುಷಿ ಹೇಳೋಕ್ಕಾಗಲ್ಲ. ಫುಲ್ಫಿಲ್ ಆದಂಗೆ ನಮ್ಮ ಮನೆ ಫುಲ್ಫಿಲ್ ಆದಂಗೆ ಫುಲ್ಲು ಖುಷಿ ಇದೆ. ಇದು ಬಂದಿರೋದು ಬಂಗಾರಿ ಅಲ್ಲಪ್ಪ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತೆ ಕಳ್ಸಂತೂ ಇರೋಕ್ಕಾಗಲ್ಲ ಅವನ್ನ ಬಿಟ್ಟು. ನಮ್ಮ ಪ್ರಾಬ್ಲಮ್ಸ್ ಅವರೇ ಇರಲಿ, ಅವನ್ನ ಇಟ್ಕೊತೀನಿ, ಕಳಿಸಲ್ಲ. ನಮ್ಮಮ್ಮನೂ ಅಳ್ತಾ ಇರ್ತಾರೆ ಪಾಪ ಅವಾಗ ಬೇಜಾರು ಅಂತ. ಇವನು ಬ್ಯಾಡ್ ಬಾಯ್ ಆಗಿದ್ದಾನೆ. ಇವನು ಮುದ್ದು ಮಾಡ್ತೀನಿ ಅಂದ್ಬಿಟ್ಟು ಬ್ಯಾಡ್ ಬಾಯ್ ಆಗಿದ್ದಾನೆ. ಅಮ್ಮಂಗೂ ತುಂಬ ಬೇಜಾರಂತೆ ಪಾಪ. ಅಮ್ಮ ವಿಡಿಯೋ ಕಾಲ್ ಮಾಡಿ ಅಳ್ತಾರೆ, ಬಾ ಮಗ್ನೆ ಅಂತ ಕರೀತಾರೆ ನೋಡಿ. ಈ ಥರ ಯಾವಾಗಲೂ ಕೇಳ್ತಾ ಇರ್ತಾನೆ, ಹೋಗ್ಬೇಕು ಅಂತ.
ಹೋಗು ಅವನ ಜೊತೆಲೇ ಇರು, ನನ್ನ ಜೊತೆ ಇರಬೇಡ, ನಾನು ನಿನ್ನ ಪ್ರೀತಿ ಮಾಡಲ್ಲ. ಕಳಿಸ್ಬೋ ತಾಲಿ ಯಾಕೆ ತೆಗೆಯೋದೀಚೆ? ಸರಿ ಆಯಿತು ಹೋಗು, ನಾನು ನಿನ್ನ ಮಾತಾಡ್ಸಲ್ಲ. ಕಳಿಸ್ಬಾ ಅಮ್ಮ ಬೇಡವಾ ನಿನಗೆ? ಬೇಕು ಹೋಗ್ಬೇಕಾ? ಎಲ್ಲ ಬೇಕು ಅವನಿಗೆ. ಗುಡ್ ಬೈ ಅವನು. ಸರಿ ಇವಾಗ ಟಿಫನ್ ಮಾಡಿಬಿಟ್ಟು ಶಿಶ್ವಾರ ಇಲ್ಲ ಹಚ್ಬಿಡ್ತೀನಿ. ಇವಾಗ ಅಂಗನವಾಡಿ ಹತ್ರ ಕರ್ಕೊಂಬಂದೆ. ಬಾಗ್ಲಿಗೆ ಬತ್ತಿದ್ದಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೇನೆ, ಅಮ್ಮ ನೀನು ಇರಮ್ಮ ನನ್ನ ಜೊತೆ, ಬಾರಮ್ಮ ಅಂತ. ಫಸ್ಟೇ ಅಲ್ವಾ ಪಾಪ, ಇಲ್ಲಿ ಅಭ್ಯಾಸ ಇಲ್ಲ ಅವನಿಗೆ, ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ದಲೇ ನಿನ್ನೆ ನೋಡ್ಕೊ ಬರೋಕ್ಕೆ ಬಂದಿದ್ವಲ್ಲ, ಆಗಲೇ ಅಳ್ತಿದ್ದ, ಅಮ್ಮ ನನ್ನ ಜೊತೆ ನೀನು ಕೂತ್ಕೊಳ್ಳೋಣಮ್ಮ ಅಂದ್ಬಿಟ್ಟು. ಇವಾಗ ಬಿಟ್ಬಿಟ್ಟು ಹೊರಡ್ತೀನಿ ನಾನು. ಅಳ್ತಾ ಇದ್ದಾನೆ, ಸಮಾಧಾನ ಆಗ್ತಾಯಿಲ್ಲ, ಅಳ್ತಾ ಇದ್ದಾನೆ. ನಾನು ಸಮಾಧಾನ ಮಾಡ್ತೀನಿ ಹೋಗಪ್ಪ ಅಂತ ಕಳಿಸಿದ್ರು. ಏನು ಮಾಡ್ತಾನೋ, ಬೇಜಾರಾಗುತ್ತೆ. ನನ್ನ ಜೊತೆ ಬಂದು ಒಂದು ವಾರನೂ ಪಾಪ ಆಗಿಲ್ಲ, ಅಲ್ಲೇ ಶಿಶ್ವರಕ್ಕೆ ಬಿಡ್ತಾಯಿದ್ದೀನಿ. ಬ್ಯೂಟಿಷನ್ ಕೋರ್ಸ್ಗೆ ಹೋಗೋದಿಲ್ಲ ಅಂದಿದ್ರೆ ಎಲ್ಲೂ ಬಿಡ್ತಿದ್ದಿಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಲ್ಲ, ಅದರಿಂದ ಅಷ್ಟೇ ಶಿಶ್ವರಕ್ಕೆ ಬಿಡ್ತಾ ಇರೋದು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಮಗು ಅಳೋದು ನೋಡಿದ್ರೆ. ಇನ್ನೇನು ಒಂದು 1 ಅವರ್ 2:30ಗೆ ಬಾ ಅಂತ ಹೇಳಿದ್ದಾರೆ, ಅಷ್ಟು ಗಂಟೆ ಇರಲ್ಲ, 1:30ಗೆಲ್ಲ ಬಂದು ಕರ್ಕೊಂಡು ಹೋಗಬೇಕು ಮನೆಗೆ. ಪಾರ್ಲರ್ ಹತ್ರ ಬಂದೆ, ಇನ್ನೂ ಪಾರ್ಲರ್ ಓಪನ್ ಮಾಡಿಲ್ಲ, ಫೋನು ಕನೆಕ್ಟ್ ಆಗ್ತಾಯಿಲ್ಲ. ಏನು ಮಾಡೋದು, ಬೇಗನೆ ಬಂದುಬಿಟ್ಟಿದ್ದೀನಿ, 11 ಗಂಟೆಗೆಲ್ಲ ಬಂದಿದ್ದೀನಿ. ಏನು ಮಾಡೋದೋ ಗೊತ್ತಿಲ್ಲ. ನಾನು ಬಂದಲ್ಲೇ 20 ಮಿನಿಟ್ಸ್ ಆಯಿತು. 11:10ಗೆ ಬಂದಿದ್ದು, ಇವಾಗ ಕರೆಕ್ಟಾಗಿ 11:30 ಆಗಿದೆ. ಇವಾಗ ಅಂಗನವಾಡಿ ಹತ್ರ ಬಂದಿದ್ದೀನಿ. ಏನು ಮಾಡ್ತಾ ಇದ್ದಾನೆ ನೋಡಬೇಕು. ನಾನು ಸ್ವಲ್ಪ ಭಯ ಪಟ್ಕೊಂಡಿದ್ದೆ, ಅಳ್ತಾನೇನೋ ಹಠ ಮಾಡ್ತಾನೇನೋ ಅಂತ. ಇಲ್ಲ, ಆರಾಮಾಗಿದ್ದಂತೆ. ನಾನು ಹೋದಾಗಲೂ ಅಷ್ಟೇ ತುಂಬ ಖುಷಿಯಿಂದ ಆಟ ಆಡ್ತಿದ್ದ. ಅಲ್ಲಿ ಆಯಮ್ಮನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಫಸ್ಟಾಗಲೇ ಹೋದ ತಕ್ಷಣ ನಂಗೆ ಗೊತ್ತಾಯಿತು ಅವ್ರು ಮಾತಾಡ್ಸೋದೆಲ್ಲ ನೋಡಿ ಚೆನ್ನಾಗಿ ನೋಡ್ಕೋತಾರೆ ಅಂತ. ಒಬ್ಬೊಬ್ಬರು ಎಷ್ಟು ರಫಾಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾರಲ್ಲ, ಆ ಥರನೇ ಇಲ್ಲ, ತುಂಬ ಸಾಫ್ಟಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಗೊತ್ತಾಯಿತು. ನೋಡೋಣ, ನಾಳೆಯಿಂದ ಹೋಗ್ತೀನಿ ಅಂತ ಇದ್ದಾನೆ, ಕಂಟಿನ್ಯೂಸ್ ಆಗಿ ಕಳಿಸ್ಬೇಕು. ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ. ಸುಮ್ಮನಿರಾಯ್ತು. ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.